ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆಯುವ ಮೂಲಕ ಕನ್ನಡತನವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದ ಬಾನು ಮುಸ್ತಕ್ರವರನ್ನು ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿರುವ ಸರ್ಕಾರ, ಬಾನು ಮುಸ್ತಕ್ರವರ ಕಥೆಗಳನ್ನು ಇಂಗ್ಲಿಷ್ಗೆ ಅನುವಾದಿಸಿ ಶ್ರಮಪಟ್ಟ ದೀಪಾ ಬಸ್ತಿ ಅವರನ್ನು ಆಹ್ವಾನಿಸಿ ಎಂದು ಚಳ್ಳಕೆರೆ ಮುಸ್ಲಿಂ ಮುಖಂಡರು ಸರ್ಕಾರಕ್ಕೆ ಒತ್ತಾಯಪಡಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸಾಮಾಜಿಕ ಹೋರಾಟಗಾರ ಎಚ್.ಎಸ್. ಸೈಯದ್, ದಾದಾಪೀರ್, ಬಶೀರ್ ಅಯತ್, ಅತೀಕ್ ರೆಹಮಾನ್, ಮೊಹಮ್ಮದ್ ಅಯೂಬ್, ಸೈಯದ್ ಸರ್ವರ್ ಇತರರು ಹಾಜರಿದ್ದರು. ನಾವು ಮುಸ್ಲಿಂ ಮುಖಂಡರಾಗಿ ಇಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿ ಮೂಲಕ ಹೇಳಿದ್ದೇನೆ. ಈ ಪ್ರಶಸ್ತಿ ಪಡೆದಂಥ ಬಾನು ಮುಷ್ತಾಕ್ ಅವರಿಗೆ ನಾವು ಅತ್ಯಂತ ಹರ್ಷವನ್ನು ಅವರಿಗೆ ವ್ಯಕ್ತಪಡಿಸ್ತೀವಿ. ಮತ್ತು ಸರ್ಕಾರ ಅವ್ರನ್ನ ಆಹ್ವಾನ ಮಾಡಿರೋದಕ್ಕಾಗಿ ಸರ್ಕಾರಕ್ಕೂ ಸಮೇತ ನಾವು ಮುಸ್ಲಿಂ ಮುಖಂಡರ ಪರವಾಗಿ, ಸಮಾಜದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈ ಸಂದರ್ಭದಲ್ಲಿ ಈ ಬಾನು ಮುಷ್ತಾಕ್ ಅವರು ಎಲ್ಲ ಕಡೆ ಏನು ಹೇಳ್ಕೊಂಡಿದ್ದಾರೆ ಅಂದರೆ, ನನಗೆ ಈ ಅಂತಾರಾಷ್ಟ್ರೀಯ ಮಟ್ಟದ ಬೂಕರ್ ಪ್ರಶಸ್ತಿ ಬರೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಎಲ್ಲ ವಿಧವಾದ ರೈತ ಕಾರ್ಮಿಕರ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ, ಮಹಿಳೆಯರ ಚಳವಳಿಗಳು ಮತ್ತು ಹೋರಾಟಗಳ ಕಾರಣದಿಂದಾಗಿ ನನಗೆ ಈ ಪ್ರಶಸ್ತಿ ಬಂದಿದೆ. ಅದಕ್ಕಾಗಿ ಈ ಕೀರ್ತಿ ಅವರೆಲ್ಲರಿಗೂ ಸೇರಬೇಕಾದ್ದು ಅಂತ ಹೇಳಿದ್ದಾರೆ. ಮತ್ತು ಈ ರೀತಿ ಹೇಳಿ ನಮ್ಮ ಬಾನು ಮುಷ್ತಾಕ್ ಅವರು ಕನ್ನಡ ಭಾಷೆಯನ್ನು ಮತ್ತು ಕರ್ನಾಟಕ ರಾಜ್ಯದ ಇತಿಹಾಸವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ ಅಂತ ಕೀರ್ತಿ ಸಂಪಾದನೆ ಮಾಡಿದಂಥ ಬಾನು ಮುಷ್ತಾಕ್ ಅವರಿಗೆ ಎಲ್ಲ ಸಂಘ ಸಂಸ್ಥೆಗಳು, ಸಾಹಿತಿಗಳು, ಪ್ರಗತಿಪರರು, ಎಲ್ಲ ಸಮಾಜ ಜನರು ಅವರಿಗೆ ಗಮನವನ್ನು ಕೊಡಬೇಕು ಅಂತ ನಾವು ಮನವಿಯನ್ನು ಮಾಡ್ತೀವಿ. ಮತ್ತು ನಮ್ಮ ಮನವಿ ಮುಖ್ಯವಾದ ಏನಂದರೆ, ನೋಡಿರಿ, ಕನ್ನಡದಲ್ಲಿ ಅವರು ಬರೆದಿರ್ತಕ್ಕಂಥ ಕಥೆಗಳನ್ನು ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಮಾಡೋದಕ್ಕೆ ಅತ್ಯಂತ ಶ್ರಮಪಟ್ಟಿರ್ತಕ್ಕಂಥ ದೀಪಾ ಬಾಸ್ತಿ ಅವರು ಈ ಕಥೆಗಳನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡದೇ ಇದ್ದರೆ ಬಾನು ಮುಷ್ತಾಕ್ ಅವರಿಗೆ ಈ ಪ್ರಶಸ್ತಿ ಬರೋದಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆ ಕಾರಣಕ್ಕಾಗಿ ಘನ ಸರ್ಕಾರ ಬಾನು ಮುಷ್ತಾಕ್ ಅವರ ಜೊತೆಯಲ್ಲಿ ದೀಪಾ ಬಾಸ್ತಿಯವರನ್ನು ಸಮೇತ ಈ ದಸರಾ ಉದ್ಘಾಟನೆಗೆ ಆಹ್ವಾನಿಸಬೇಕು ಅಂತಕ್ಕಂಥ ಮನವಿಯನ್ನು ನಾವು ಚಳ್ಳಕೆರೆಯ ಮುಸ್ಲಿಂ ಮುಖಂಡರಾಗಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯರು ಅತೀಕ್ ರೆಹಮಾನ್ ಅವರು, ಎಂ ದಾದಾಪೀರ್ ಅವರು, ಬಶೀರ್ ಅಯಾತ್ ಅವರು, ಮತ್ತು ನಮ್ಮ ಸೈಯದ್ ಸರ್ವರ್ ಅವರು, ಮತ್ತು ನಾನು ಹಾಗೂ ನಮ್ಮ ಮೊಹಮ್ಮದ್ ಅಯೂಬ್ರವರು ಮನವಿಯನ್ನು ಮಾಡ್ತಾಯಿದ್ವಿ. ದಯಮಾಡಿ ಪತ್ರಕರ್ತರ ತಾವೆಲ್ಲ ಬಂದಿದ್ರಿ, ಈ ಸುದ್ದಿಯನ್ನು ತಾವು